ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ. ಕೆಲವೊಂದು ಅಪ್ಡೇಟ್ಸ್ ಬಂದಿದೆ, ಅದನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ಳೇಬೇಕು. APL BPL ಹಾಗೆ ಅಂತ್ಯೋದಯ ಕಾರ್ಡ್ ಇರುವವರಿಗೆ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ. ನೀವು ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಯಾವುದೇ ಹೊಸ ಅಪ್ಡೇಟ್ ಬರಲಿ ಅಥವಾ ಯಾವುದೇ ಹೊಸ ಯೋಜನೆಗಳು ಬರಲಿ ಅಥವಾ ಪೋಸ್ಟ್ ಆಫೀಸ್ ಸ್ಕೀಮ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನೀವು ನನ್ನ ವೀಡಿಯೋಸಲ್ಲಿ ಅಂದರೆ ನನ್ನ ಚಾನಲಲ್ಲಿ ಬರುವಂಥ ವೀಡಿಯೋಸಲ್ಲಿ ಅದ್ರ ಬಗ್ಗೆ ಇನ್ಫಾರ್ಮೇಷನ್ನ ತಿಳ್ಕೊಬೋದು. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡನ್ನು ಮರಿಬೇಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ರೀಸೆಂಟ್ ಅಪ್ಡೇಟಲ್ಲಿ ಒಂದೇನಪ್ಪ ಅಂತಂದರೆ, ಇಷ್ಟು ದಿನ ನೀವು ಮುಂಚೆ ಎಲ್ಲ ರೇಷನ್ ಡಿಪೋಗಳಲ್ಲಿ ಹೋಗಿ ರೇಷನ್ ತೊಗೋಬೇಕಾದ್ರೆ OTP ಹೇಳ್ತಾ ಇದ್ವಿ. ಈಗ ಕೆಲವೊಂದು ಅಂದರೆ ಈಗ ಒಂದು 3-4 ತಿಂಗಳಿಂದ OTP ಮೂಲಕ ರೇಷನ್ ಕೊಡೋದನ್ನ ಸ್ಟಾಪ್ ಮಾಡಿಬಿಟ್ಟಿದ್ರು. ಅಂದರೆ ನೀವು ಡೈರೆಕ್ಟಾಗಿ ರೇಷನ್ ಕಾರ್ಡಲ್ಲಿ ಯಾರೊಬ್ಬರು ಹೋಗಿ ತಂಬ್ ಇಂಪ್ರೆಷನ್ನ ಕೊಟ್ಟು ರೇಷನ್ ತೊಗೊಂಬರುವಂಥ ಪದ್ಧತಿ ಈಗ ಒಂದು 3-4 ತಿಂಗಳಿಂದ ಇದೇ ರೀತಿ ನಡೀತಾ ಇತ್ತು. ಬಟ್ ಇವಾಗ ರೀಸೆಂಟಾಗಿ ಮಂಡ್ಯ ಜಿಲ್ಲೆಯಲ್ಲಿ ಸಾಕಷ್ಟು ಸರ್ವರ್ ಸಮಸ್ಯೆ ಬಂದಿದ್ದರಿಂದ ಅಲ್ಲಿ ಇರೋರಿಗೆ ರೇಷನ್ ತೊಗೊಳಕ್ಕೆ ಆಗ್ತಿರಲಿಲ್ಲ. ಯಾಕಂದರೆ ಈಗ ತಂಬ್ ಇಂಪ್ರೆಷನ್ ಕೊಟ್ಟು ರೇಷನ್ ತೊಗೋಬೇಕು ಅಂದರೆ ತಂಬ್ ಇಂಪ್ರೆಷನ್ ಕೊಟ್ಟ ಮೇಲೆ ಅದು ಸರ್ವರಲ್ಲಿ ಸಿಗ್ನಲ್ ಬಂದ ಮೇಲೇ, ಅಂದರೆ ಸರ್ವರಲ್ಲಿ ಅಪ್ಡೇಟ್ ಆದ್ರೇ ಇಲ್ಲಿ ರೇಷನ್ ಡಿಪೋಗಳಲ್ಲೂ ಕೂಡ ರೇಷನ್ ಕೊಡೋದು. ಹಾಗಾಗಿ ಸರ್ವರ್ ಪ್ರಾಬ್ಲಮ್ ತುಂಬ ಬರ್ತಿದ್ದರಿಂದ ಇವಾಗ ಅಲ್ಲಿ ಜನಗಳು ಆಕ್ರೋಶನ ವ್ಯಕ್ತಪಡಿಸೋದಕ್ಕೆ ಇವಾಗ ಮತ್ತೆ ನೆಕ್ಸ್ಟ್ ಮಂತಿಂದ OTP ಮೂಲಕ ರೇಷನ್ ಕೊಡಬೇಕು ಅಂದ್ಬಿಟ್ಟು ಆ ಆಪ್ಷನ್ನು ಕೂಡ ಮತ್ತೆ ಜಾರಿಗೆ ತರ್ತಿದ್ದಾರೆ. ಅಂದರೆ ಇವಾಗ ಏನು ಸ್ಟಾಪ್ ಆಗಿತ್ತು OTP ಮೂಲಕ ರೇಷನ್ ಕೊಡೋದನ್ನ ಈಗ ಮತ್ತೆ ನೆಕ್ಸ್ಟ್ ಮಂತಿಂದ OTP ಮೂಲಕನೇ ರೇಷನ್ ಕೊಡ್ತೀವಿ ಅಂದ್ಬಿಟ್ಟು ಮಾಹಿತಿ ಬಂದಿದೆ. ಯಾಕಂದರೆ ಇದರಿಂದ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಎಸ್ಪೆಷಲಿ ಏಜ್ ಆದವ್ರಿಗೆ ಪಾಪ ಪ್ರತಿಯೊಬ್ಬರಿಗೂ ಕೂಡ ರೇಷನ್ ಡಿಪೋಗಳಿಗೆ ಹೋಗಿ ತರಕ್ಕೆ ಆಗ್ತಾ ಇರಲಿಲ್ಲ. ಈಗ ತಂಬ್ ಇಂಪ್ರೆಷನ್ ಅಂದರೆ ಅವರೇ ಹೋಗಿ ತೊಗೊಂಡ್ಬರ್ಬೇಕು. ಈ OTP ಅಂತಂದರೆ ಯಾರ ಹತ್ರನಾರು ಮೊಬೈಲ್ ಕೊಟ್ಟು ಕಳಿಸಿ ರೇಷನ್ನ ತೊಗೊಂಡು ಬರ್ಬೋದು. ಹಾಗಾಗಿ ಈ ಆಪ್ಷನ್ನ ಮತ್ತೆ ಜಾರಿಗೆ ತಂದಿದ್ದು ತುಂಬ ಜನಕ್ಕೆ ಹೆಲ್ಪ್ ಆಯಿತು ಅಂದ್ಕೊಂಡಿದ್ದೀನಿ. ಈ ಆಪ್ಷನ್ ಮತ್ತೆ ಬಂದಿರೋದಕ್ಕೆ ನಿಮಗೆ ಏನನ್ಸುತ್ತೆ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನೆಕ್ಸ್ಟ್ ಅಪ್ಡೇಟ್ ಏನಪ್ಪ ಅಂದರೆ, ಕಳೆದ 5-6 ತಿಂಗಳಿಂದ ರೇಷನ್ ಕಾರ್ಡ್ ತಿದ್ದುಪಡಿಗೆ ಹಾಗೆ KYCಗೆ ಅವಕಾಶನ ಮಾಡಿಕೊಟ್ಟಿದ್ರು. ಸಾಕಷ್ಟು ಜನ KYC ಮಾಡಿಸ್ದಲೇ ಇರೋದಕ್ಕೆ ಒಂದು 4-5 ತಿಂಗಳಿಂದ ಪೋಸ್ಟ್ಪೋನ್ ಮಾಡ್ಕೊಳ್ತಾನೆ ಬಂದರು. KYC ಅಂತೂ ಕಂಪಲ್ಸರಿ ಅಂತ ಕೇಂದ್ರ ಸರ್ಕಾರದಿಂದನೂ ಕೂಡ ಅಪ್ಡೇಟ್ ಬಂದಿದೆ. ಹಾಗೆ ರಾಜ್ಯ ಸರ್ಕಾರದಿಂದನೂ ಕೂಡ ಅದ್ರ ಬಗ್ಗೆ ಮಾಹಿತಿ ಬಂದಿತ್ತು. ಪ್ರತಿಯೊಬ್ಬರು ಕೂಡ ಅಪ್ಡೇಟ್ ಮಾಡಿಸಲೇಬೇಕು ರೇಷನ್ ಕಾರ್ಡ್ KYCನ ಅಂತ. ಅದು APL BPL ಅಂತ್ಯೋದಯ ಕಾರ್ಡ್ 3 ಥರ ಕಾರ್ಡ್ ಇರೋರು ಕೂಡ ಮಾಡಿಸಲೇಬೇಕಿತ್ತು ಅಂತ ಆದೇಶ ಬಂದಿತ್ತು. ಬಟ್ ಇವಾಗ ಲಾಸ್ಟ್ ಡೇಟ್ ಮುಗ್ದೋಗಿದೆ. ಮಾರ್ಚ್ 31 ಅಂದರೆ ಡಿಸೆಂಬರಿಂದ ಮಾರ್ಚ್ 31 ಅವಕಾಶನ ಮಾಡಿಕೊಟ್ಟಿದ್ರು. ನೀವು ಇನ್ನೂ ಕೂಡ ಮಾಡಿಸಿಲ್ಲ ಅಂದರೆ ಇನ್ನೂ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೋಸೆಸ್ ನಡೀತಾನೆ ಇದೆ. ನೀವು ಅರ್ಹರಿದ್ದರೂ ಕೂಡ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗುತ್ತೆ. ಹಾಗೆ ತಿದ್ದುಪಡಿಗೂ ಕೂಡ ಅವಕಾಶ ಮಾಡಿಕೊಟ್ಟಿದ್ರು 4-5 ತಿಂಗಳಿಂದ. ಇವಾಗ ಅದಕ್ಕೂ ಕೂಡ ಲಾಸ್ಟ್ ಡೇಟ್ ಆಗೋಗಿದೆ. ಮಾರ್ಚ್ 31 ಏನೇ ತಿದ್ದುಪಡಿ ಕೂಡ ಮಾಡಿಕೊಡ್ತಾ ಇದ್ರು. ಅದು APL BPL ಅಂತ್ಯೋದಯ ಕಾರ್ಡ್ ಇದ್ರು. ಇವಾಗ ಅದಕ್ಕೂ ಕೂಡ ಲಾಸ್ಟ್ ಡೇಟ್ ಆಗೋಗ್ಬಿಟ್ಟಿದೆ. ಈಗ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ, ನೀವು ಕೂಡ ನೋಡಿರ್ತೀರ ಕೆಲವೊಂದು ರೇಷನ್ ಡಿಪೋಗಳಲ್ಲಿ ರೇಷನ್ನ ಮಾರ್ತಿರ್ತಾರೆ. ಅಂದರೆ ಇವಾಗ ಈಗ ರೇಷನ್ ಸರ್ಕಾರದಿಂದ ಕೊಡುವಂತಹ ಅಕ್ಕಿ ಜೊತೆಗೆ ಈಗ ಅವರೇ ಸಪ್ರೇಟ್ ರೇಷನ್ನ ಕೂಡ ಮಾರ್ತಿರ್ತಾರೆ. ಸೋಪ್ ಆಗಿರ್ಬೋದು ಅಥವಾ ಬೇರೆ ಏನಾರ ದಿನಸಿ ಸಾಮಾನು. ಕೆಲವೊಂದು ಕಡೆ ಕಂಡೀಷನ್ ಕೂಡ ಮಾಡ್ತಾರೆ, ನೀವು ಇಷ್ಟು ಅಮೌಂಟಿಂದು ರೇಷನ್ ತೊಗೊಂಡ್ರೆ ಮಾತ್ರ ನಾವು ನಿಮಗೆ ಅಕ್ಕಿ ಕೊಡ್ತೀವಿ ಅಂದ್ಬಿಟ್ಟು. ಆ ಥರದ್ದು ಏನಾದರೂ ನಡೀತಾ ಇರೋದು ನಿಮ್ಮ ಕಣ್ಣಿಗೆ ಬಿತ್ತು ಅಂತಂದರೆ ಖಂಡಿತವಾಗ್ಲೂ ನೀವು ಆಹಾರ ಇಲಾಖೆಗೆ ಹೋಗಿ ಕಂಪ್ಲೇಂಟ್ನ ಕೊಡ್ಬೋದು. ಯಾಕಂದರೆ ಇವಾಗ ಅದು ಆಹಾರ ಇಲಾಖೆಗೆ ಸಾಕಷ್ಟು ಜನ ಕಂಪ್ಲೇಂಟ್ ಕೊಟ್ಟಿರೋದಕ್ಕೆ ಇವಾಗ ಸ್ಟ್ರಿಕ್ಟ್ ಆ್ಯಕ್ಷನ್ನ ತೊಗೊಂಡಿದ್ದಾರೆ. ಮುಂಚೆನೇ ಇದಿತ್ತು ರೂಲ್ಸು, ಬಟ್ ಯಾರು ಕೂಡ ಫಾಲೋ ಮಾಡ್ತಿರಲಿಲ್ಲ. ಬಟ್ ಕೆಲವೊಂದು ರೇಷನ್ ಡಿಪೋಗಳಲ್ಲಿ ತುಂಬಾ ಕಂಪಲ್ಸರಿ ಮಾಡಿಬಿಟ್ಟಿರ್ತಾರೆ. ನೀವು 200 ರೂಪಾಯಿಂದು ಬೇರೆ ಸಾಮಾನುಗಳನ್ನ ತೊಗೊಂಡ್ರೆ ಮಾತ್ರ ನಾವು ಅಕ್ಕಿ ಕೊಡೋದು. ಈಗ 200 ರೂಪಾಯಿ ತೊಗೋಬೇಕು, 300 ರೂಪಾಯಿ ತೊಗೋಬೇಕು. ತೊಗೊಳ್ಳಲ್ಲ ಅಂತಂದರೆ ಅವ್ರು ಅಕ್ಕಿನ ಕೊಡೋದಿಲ್ಲ, ಹಂಗೆ ಮಾಡ್ತಾರೆ. ಹಾಗಾಗಿ ತುಂಬ ಕಂಪ್ಲೇಂಟ್ಸ್ ಆಹಾರ ಇಲಾಖೆಗೆ ಹೋಗಿದ್ರಿಂದ ಇವಾಗ ಅದನ್ನು ಕಂಪಲ್ಸರಿ ಮಾಡಿದ್ದಾರೆ. ನೀವು ಅದರ ರೇಷನ್ ಡಿಪೋಗಳಲ್ಲಿ ಈ ಥರ ಅಂದರೆ ಇವಾಗ ರೇಷನ್ ಸರ್ಕಾರದ ಏನು ಅಕ್ಕಿ ಕೊಡೋದು ಬಿಟ್ಟು ಅವ್ರು ಬೇರೆ ಏನಾದರೂ ಮಾರ್ತಿದ್ದಾರೆ ಅಂದರೆ ಖಂಡಿತವಾಗ್ಲೂ ನೀವು ಆಹಾರ ಇಲಾಖೆಗೆ ಹೋಗಿ ನೀವು ಕಂಪ್ಲೇಂಟ್ನ ಕೊಡಬಹುದು.
ಪ್ರತಿದಿನ ಕೂಡ ರೇಷನ್ ಕಾರ್ಡ್ ಕ್ಯಾನ್ಸಲೇಷನ್ ಪ್ರೋಸೆಸ್ ನಡೀತಾ ಇದೆ ಒಂದು ಕಡೆ. ಹಾಗೆ ಇನ್ನೊಂದು ಕಡೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಡಿ ಅಂದ್ಬಿಟ್ಟು ಸಾಕಷ್ಟು ಜನ ಆಹಾರ ಇಲಾಖೆಗೆ ರಿಕ್ವೆಸ್ಟ್ನ ಮಾಡ್ತಿದ್ದಾರೆ. ಯಾಕಂದರೆ ಲಕ್ಷಾಂತರ ಮಂದಿ ಕಾಯ್ತಾ ಇದ್ದಾರೆ. ಇವಾಗಂತೂ ತುಂಬಾ ಅನುಕೂಲಗಳನ್ನ ಮಾಡಿಕೊಡ್ತಿದ್ದಾರೆ, ತುಂಬ ಸೌಕರ್ಯಗಳಿದೆ. BPL ರೇಷನ್ ಕಾರ್ಡ್ ಇದ್ರೆ ಅಂತೂ ಸಾಕಷ್ಟು ಅನುಕೂಲಗಳಿದೆ, ಯೋಜನೆಗಳಿಂದಾಗಿರ್ಬೋದು ಅಥವಾ ಈ ಗ್ಯಾರಂಟಿ ಸ್ಕೀಮ್ ಬಗ್ಗೆ ಆಗಿರ್ಬೋದು. ಹಾಗಾಗಿ ಆದಷ್ಟು ಬೇಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಡುವಂತಹ ಚಾನ್ಸಸ್ ಇದೆ. ಹಾಗಾಗಿ ಆದಷ್ಟು ಬೇಗ ನೀವು ಅದಕ್ಕೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ನ ಬೇಕು ಪ್ರತಿಯೊಂದು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ. ಇದ್ರ ಬಗ್ಗೆ ಯಾವಾಗ ಅವಕಾಶ ಮಾಡಿಕೊಡ್ತಾರೆ ಏನು ಅಂತ ಅಪ್ಡೇಟ್ ಬಂದ ಕೂಡಲೇ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ತೀನಿ. ಇದಾಗಿತ್ತು ರೇಷನ್ ಕಾರ್ಡ್ ಬಗ್ಗೆ ಬಂದಿರುವಂತಹ ಅಪ್ಡೇಟ್. ಇದೇ ರೀತಿ ಅಪ್ಡೇಟ್ಗೋಸ್ಕರ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೊ ಮಚ್. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್.